ಕೊಬ್ಬರಿ ಕಣಜ ತಿಪ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಕಾಂಗ್ರೆಸ್ನ ಕೆ ಷಡಕ್ಷರಿ ಅವರು ಇಲ್ಲಿನ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಕೆಲಸಗಾರರು ಬಡವರ ಪರ ಅವ್ರು ಯಾವಾಗಲೂ ಧ್ವನಿ ಎತ್ತುತ್ತಿರ್ತಾರೆ. ನಮ್ಮ ಜಿಲ್ಲೆಗೆ ನಂಬರ್ 1 ಶಾಸಕರು. ಬಟ್ ಈ ಸತಿ ಅವ್ರ ಮಿನಿಸ್ಟರ್ ಆಗಲೇಬೇಕು. ಸುಳ್ಳು ಹೇಳ್ಬೇಕು, ನಿಜ ಹೇಳ್ಬೇಕು. ನಿಜ ಹೇಳಿ ಸರ್. ಏನೂ ಆಗಿಲ್ಲ 2 ವರ್ಷದಿಂದ. ಚುನಾವಣೆ ಟೈಮ್ ಬಂದಾಗ ಬರ್ತಾರೆ, ಮಾಡ್ತಾರೆ. ಅವ್ರ ಸ್ಪೀಡಿಗೆ ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಷ್ಟೇ. ಇನ್ನೂ ಬೇಕು ಅಂತಂದ್ರೆ ಇನ್ನು ವಿಮಾನ ನಿಲ್ದಾಣ ಬೇಕಾಗ್ತದೆ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ಇಂಗಳದಾಳ್. ನಾನಿವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಕೊಬ್ಬರಿ ಕಣಜ ತಿಪ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಕಾಂಗ್ರೆಸ್ನ ಕೆ ಷಡಕ್ಷರಿ ಅವರು ಇಲ್ಲಿನ ಶಾಸಕರು. ಏನೆಲ್ಲ ಭರವಸೆಗಳನ್ನು ಅವರು ಜನರಿಗೆ ನೀಡಿದ್ರು, ಜನರ ಅವರ ಕಾರ್ಯವೈಖರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಏನೆಲ್ಲ ಅಭಿವೃದ್ಧಿ ಈ ಭಾಗದಲ್ಲಿ ಆಗಿದೆ, ಇನ್ನೂ ಆಗಬೇಕು ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ನಾನೀಗ ತಿಪ್ಟೂರು ನಗರದಲ್ಲಿದ್ದೀನಿ. ಇಲ್ಲಿನ ಮತದಾರರು ಶಾಸಕರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಿಮ್ಮ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಕೆಲಸಗಾರರು ಬಡವರ ಪರ ಅವ್ರು ಯಾವಾಗಲೂ ಧ್ವನಿ ಎತ್ತುತ್ತಿರ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಅಲ್ಲ, ಏನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಆಶ್ವಾಸನೆಗಳನ್ನ ಈಡೇರಿಸಿದಾರ? ಎಲ್ಲ ಈಡೇರಿಸಿದ್ದಾರೆ. ನಮ್ದೊಂದು ಗಡಿ ಭಾಗ ತಿಪ್ಟೂರು ತಾಲೂಕು ಮೇಗಲಕೊಪ್ಪಲು ಗಡಿಲಿದ್ದೀವಿ. ನಮ್ಮೂರು ಒಂದಕ್ಕೆ 1 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ರಸ್ತೆ ಹಾಕಿದ್ದಾರೆ. ಆಮೇಲೆ 20 ಲಕ್ಷ ರೂಪಾಯಿ ಚರಂಡಿ ಹಾಕಿದ್ದಾರೆ. 1.5 ಕೋಟಿ ರೂಪಾಯಿ ಮೇಗಲಕೊಪ್ಪಲು ಒಂದು ಊರಿಗೆ ಕೆಲಸ ಮಾಡಿದ್ದಾರೆ. ಆಮೇಲೆ ಬಡವರಿಗೆ ಗಂಗಾ ಕಲ್ಯಾಣ ಕೊಟ್ಟವ್ರೆ. ಈಗ ನಿನ್ನೆ ಕೊಟ್ಟರು 2 ಗಂಗಾ ಕಲ್ಯಾಣ ಬೋರ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಶಾಸಕರು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್? 100ಕ್ಕೆ 100 ಭಾಗ ಕೆಲಸ. ಬಡವ್ರ ಪರ ಇರ್ತಾರೆ. 24/7 ಯಾವಾಗಲೂ ಅವೈಲೇಬಲ್ ಸಿಗ್ತಾರೆ ಸರ್ ಜನಗಳಿಗೆ. ಯಾವುದೊಂದಕ್ಕೂ ಕೆಲಸಕ್ಕೆ ಅಂತ ಫೋನ್ ಮಾಡಿ ರೆಸ್ಪಾನ್ಸಿಬಲ್ ಮಾಡ್ತಾರೆ. ಇಮಿಡಿಯೇಟ್ಲಿ ಸಿಗ್ತಾರೆ. ಅವೈಲೇಬಲ್ ಯಾವಾಗಲೂ ಸಿಗ್ತಾರೆ. ಬಡವರು ಯಾರೇ ಒಂದು ಕಷ್ಟ ಅಂತ ಫೋನ್ ಮಾಡಿ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲಿ ಏನಾಗಬೇಕು ಅವ್ರ ಕಡೆಯಿಂದ ಅವ್ರ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಕೆಲಸ ಮಾಡ್ಕೊಡ್ತಾರೆ ಸರ್. ಮಿನಿಸ್ಟರ್ ಆಗಬೇಕಾದ್ರೆ ಒಂದ್ಸತಿ ಕೂಗು ಬಂದು ಮಿಸ್ ಆಯಿತು. ಬಟ್ ಈ ಸತಿ ಅವ್ರು ಮಿನಿಸ್ಟರ್ ಆಗಲೇಬೇಕು. ನಮ್ಮ ಒತ್ತಾಯ ಕೂಡ ಹೈಕಮಾಂಡ್ ಕೊಡ್ತಾರೆ ಅಂತ ಒಂದು ಭರವಸೆಲಿದ್ದೀವಿ. ಈ ಭಾಗದಲ್ಲಿ ಹಿರಿಯ ಶಾಸಕರು ಷಡಕ್ಷರಿ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್? ಏನಾದ್ರು ಸಮಸ್ಯೆ ಇದೆಯಾ? ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಒಳ್ಳೆ ಕಾಮಗಾರಿ ಮಾಡ್ತಾವ್ರೆ. MLA ಅವರು ನೊಣಿಕೆರೆ ಹೋಬಳಿ ಷಡಕ್ಷರಿ ಅವರು ಹೆಂಗ್ ಕೆಲಸ ಮಾಡ್ತಾರ ನಿಮ್ಮೂರ ಕಡೆ? ಪರವಾಗಿಲ್ಲ, ಆದಷ್ಟು 90 ಭಾಗ ರಿಸಲ್ಟ್ ಕೊಡ್ತೀನಿ. ಮಾಡಿದ್ದಾರೆ. ಪರವಾಗಿಲ್ಲ, ಮಾಡಿದ್ದಾರೆ ನಿಮ್ಮೂರಿಗೆ. ಆದಷ್ಟು ರೋಡ್ ವ್ಯವಸ್ಥೆ, ಈ ಸಣ್ಣ ಪುಟ್ಟ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು, ಆಮೇಲೆ ನೊಣಿಕೆರೆ ಹೋಬಳಿ ಒಳಗೆ 4 ಹೋಬಳಿ ಇದಾವೆ ಕಸ್ಬಾ ಸೇರಿ ಎಲ್ಲರೂ ಮಾಡ್ತಾವ್ರೆ. ಈಗ ನಿಮ್ಮ MLA ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಹೇಳ್ರಿ? ಏನ ನಮ್ಮ ಟೌನಾಗ ಬರೋದು ಮಾಡ್ತಾರೆ. ನಮ್ಮ ಹಳ್ಳಿ ಕಡೆಗೆ ಬಂದು ಮಾಡ್ಬೇಕಲ್ಲ ಸರ್. ಒಟ್ಟಿನ ಟೌನಾಗ ಏನು ಮಾಡ್ತಾರೆ ಅಂತ ನಾವು ಕೇಳೋಕ್ಕಲ್ಲ. ಒಟ್ಟು ನಮ್ಮ ಹಳ್ಳಿಗಂತೂ ಸದ್ಯಕ್ಕೆ ಬಂದಿಲ್ಲ. ಮುಂದೆ ಬರ್ಬೋದು. ಚುನಾವಣೆ ಟೈಮ್ ಬಂದಾಗ ಬರ್ತಾರೆ, ಮಾಡ್ತಾರೆ. ಆಮೇಲೆ ಕಾರ್ಯಕರ್ತರು ಇರ್ತಾರಲ್ಲ ಅವ್ರು ಮಾಡ್ಬೇಕಲ್ವ ಸರ್? ಈಗ ಪಾಪ ಅವ್ರನ್ನೇ ಬಂದು ಮಾಡ್ರಿ ಅನ್ನೋಕ್ಕಾಗಲ್ಲ. ಕಾರ್ಯಕರ್ತರು ಬಂದು ಮಾಡಬೇಕು. ನಮ್ಗೆ ಓಟ್ ಹಾಕ್ರಿ ಅಂತ ಕೇಳಕ್ಕೆ ಬರ್ತಾರಲ್ಲ ಅವ್ರು ಮಾಡ್ಬೇಕು. ಪಾಪ ಇವ್ರು ಏನು ಮಾಡ್ತಾರೆ? ನಿಮ್ಮ ಶಾಸಕರು ಷಡಕ್ಷರಿ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್? ಏನು ಆಶ್ವಾಸನೆಗಳು ಕೊಟ್ಟಿದ್ನ ಈಡೇರಿಸಿದಾರ? ಏನೋ ನಮಗೆ ಅಷ್ಟು ಗೊತ್ತಿಲ್ಲ. ಬಟ್ ಕೆಲಸ ಆಗ್ತಾ ಇದೆ. ಏನೇನಾಗಿದೆ? ತಿಪ್ಟೂರು ಡೆವಲಪ್ ಆಗಿದೆಯಾ? ನಮ್ಮ ಬೀದಿಯಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ರೋಡ್ಸ್ ಎಲ್ಲ ಇಲ್ಲಿಲ್ಲ, ರೋಡ್ಸ್ ಎಲ್ಲ ಆಗಿದೆ. ನೀರಿಂದೆಲ್ಲ ಏನು ಪ್ರಾಬ್ಲಮ್ ಇಲ್ವಾ? ನೀರಿನ ಪ್ರಾಬ್ಲಮ್ ಏನಿಲ್ಲ. ಸರ್ ನಮಸ್ಕಾರ. ನಮಸ್ತೆ. ಹೆಂಗೆ ಸರ್ ನಿಮ್ಮ ಶಾಸಕರು ಷಡಕ್ಷರಿ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ? ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಸ್ಪೀಡಿಗೆ ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಷ್ಟೇ. ಅನುದಾನ ಕೊಟ್ರೆ ಇನ್ನೂ ಸ್ಪಿರಿಚುವಲ್ ಆಗಿ ಕೆಲಸ ಮಾಡ್ತಾರೆ. ಅವ್ರದೇ ಸರ್ಕಾರ ಅಂದರೆ ಸರ್ಕಾರ ಕೊಡಬೇಕು, ಅವರಿಗೆ ಸ್ಪಂದಿಸ್ಬೇಕು. ಎಲ್ಲ ಗ್ಯಾರಂಟಿ ಸ್ಕೀಮ್ ಕೊಟ್ಟು ಶಾಸಕರುಗಳಿಗೆ ಅನುದಾನ ಕೊಡ್ತಾ ಇಲ್ಲ. ಕೊಟ್ಟರೆ ಒಳ್ಳೆ ಕೆಲಸ ಮಾಡ್ತಾರೆ. ಬಟ್ ಈ ಸತಿ ಆಡಳಿತ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾರಿಗೂ ದ್ವೇಷ ಮಾಡಲ್ಲ. ಚೆನ್ನಾಗಿ ಸ್ಪಂದಿಸ್ತಾರೆ ಜನಗಳಿಗೆ. ಯಾವುದೇ ಗಲಾಟೆ ಆಗಲ್ಲ, ಏನಿಲ್ಲ. ತಾಲೂಕು ನೆಮ್ಮದಿಯಾಗೈತೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗೆ ಸರ್ ನಿಮ್ಮ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಜಿಲ್ಲೆಗೆ ನಂಬರ್ 1 ಶಾಸಕರು. ಈ ಥರ ಜನ ಕಾಳಕಳಿ ಇರ್ತಕ್ಕಂಥ ಶಾಸಕರು ಯಾರೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಇವರೇ ನಂಬರ್ 1. ಇವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮದೆಲ್ಲ ಹೋರಾಟ ಇದೆ. ಮಂತ್ರಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ತಿಪ್ಟೂರು ಜಿಲ್ಲೆನೂ ಮಾಡಬೇಕು. ಅದು ನಮ್ಮ ಸುಮಾರು 100 ವರ್ಷಗಳ ಬೈಕೆ. ಈ ನಮ್ಮ ತುಮಕೂರು ಜಿಲ್ಲೆ ಒಳಗೆ ತುಮಕೂರಿಗಿಂತ ಆರ್ಥಿಕವಾಗಿ ಎಲ್ಲ ರೀತಿ ಮುಂಚೂಣಿ ಇರೋದು ತಿಪ್ಟೂರು. ಅದರಿಂದ ತಿಪ್ಟೂರು ಜಿಲ್ಲೆ ಮಾಡೋದು ನಮ್ಮೆಲ್ಲ ಕೂಗು. ಅದ್ರ ಜೊತೆಗೆ ನಮ್ಮ ಶಾಸಕರನ್ನ ಮಂತ್ರಿ ಮಾಡಿದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇದುವರೆಗೂ ಕೊಟ್ಟಿಲ್ಲ ನಮ್ಮ ತಾಲೂಕಿಗೆ ಮಂತ್ರಿನ.
ಈಗ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ ಅಂತ ನಾವು ಕೇಳ್ಕೊಂತಿದ್ದೀವಿ. ಹೆಂಗೆ ಸರ್ ನಿಮ್ಮ ಶಾಸಕರು ಏನು ಕೆಲಸಗಳು ಮಾಡ್ತಿದಾರ ತಿಪ್ಟೂರಲ್ಲಿ ಹೆಂಗೆ? ಅವ್ರು ಮಂತ್ರಿ ಆದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಸರ್. ಮಂತ್ರಿ ಆಗ್ಬೇಕಂತ ಆಸೆ. ಯಾಕೆಂದರೆ ಅವರು 10 ತಾಲೂಕು ಏನಿದೆ ನಮ್ಮ ಜಿಲ್ಲೆಯಲ್ಲಿ 10 ತಾಲೂಕು ಅವರು ಹಳೆಯಲ್ಲಿ ಲೀಡ್ರು ಒಬ್ಬರು. ಹಂಗಾಗಿ ಮಂತ್ರಿ ಆಗಬೇಕು. ಅವ್ರಿಗೆ ಅಲ್ಲಿ ಫಂಡ್ ಬರ್ತಿದೆ ಮಾಡ್ತಾರೆ. ಸದ್ಯ ಫಂಡ್ ಇಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. ಇಲ್ಲಿ ಹಿರಿಯ ಶಾಸಕರು ಷಡಕ್ಷರಿ ಅವರು ತಿಪ್ಟೂರಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದಾರಾ? ಅಭಿವೃದ್ಧಿ ಕಾಣ್ತಾ ಇದೆಯಾ ತಿಪ್ಟೂರು ನಿಮ್ಮ ಪ್ರಕಾರ? ಸರ್ ನನ್ನ ಪ್ರಕಾರ ಮೊನ್ನೆ ನನ್ನ ಹೆಲ್ಪ್ಗೋಸ್ಕರ ಹೋಗಿದ್ದೆ. ಸೊ ನಮಗೆ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಖುಷಿ ಆಗ್ತಾ ಇದೆ. ಹೆಂಗೆ ಸರ್ ಷಡಕ್ಷರಿ ಅವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ಭಾಗದ ಶಾಸಕರು? ಸರ್ ಷಡಕ್ಷರಿ ಸಾಹೇಬರು ನಮಗೆಲ್ಲ ಅಚ್ಚುಮೆಚ್ಚಿನ ನಾಯಕರು. ನಮ್ಮ ತಾಲೂಕಿಗೆ ಬೇಕಾದಂಥವ್ರು. ಏನು ಜನಗಳಿಗೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕೋ ಅದಕ್ಕೆ ಪ್ರಾಮಾಣಿಕವಾಗಿ ಒಂದು ಕೆಲಸ ಮಾಡ್ತಿದ್ದಾರೆ. ಏನು ನೀರಿಂದಾಗಿರ್ಬೋದು, ಈಗ 24x7 ನೀರನ್ನ ನೊಣಿನಕೆರೆಯಿಂದ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಶಾಸಕರಾದಂಥವರು ಇದೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಭಿವೃದ್ಧಿ ಕೆಲಸ. ಹಿಂದೆ ಇರ್ತಕ್ಕಂಥ ಶಾಸಕರು ಯಾರೂ ಸಹ ಮಾಡಿಲ್ಲ ಇಂಥ ಅಭಿವೃದ್ಧಿ ಕೆಲಸ. ತಿಪ್ಟೂರು ಹೆಂಗೆ ಸರ್ ಅಭಿವೃದ್ಧಿ ಆಗಿದೆಯಾ? ತಿಪ್ಟೂರು ಅಭಿವೃದ್ಧಿ ಆಗ್ತಾ ಇದೆ, ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಶಾಸಕರು ಕೆಲಸ ಮಾಡ್ತಾ ಇದಾರಾ? ಶಾಸಕರು ಇನ್ನು ಸ್ವಲ್ಪ ಸ್ಪೀಡ್ ಆಗಬೇಕು. ಸ್ವಲ್ಪ ಹಳ್ಳಿ ಕಡೆಗೆ ಬಂದಿಲ್ಲ. ಒಂದೊಂದು ಸಾರಿ ಅವರು ವಿಸಿಟ್ ಹಾಕಬೇಕು. ಅವರು ಯಾವ ಹಳ್ಳಿಗೂ ಹೋಗಿ ಮುಖ ತೋರಿಸಿಲ್ಲ. ಏನು ಕೆಲಸಗಳಾಗಿದ್ದಾವೆ ಕೇಳಿಲ್ಲ. ನಾವುಗಳೇ ಹುಡುಕಿರು ಹೋದಾಗ ಸಿಗಲ್ಲ. ಆದ್ದರಿಂದ ಶಾಸಕರು ಕೆಲಸ ಮಾಡ್ತಿದ್ದಾರೆ. ಅವ್ರ ಕೈಲ ಸುಮಾರಿಗೆ ಮಾಡ್ತಾವ್ರು, ಒಂದು 10% ಮಾಡ್ತಾವ್ರು. ತಿಪ್ಟೂರು ಹೆಂಗೆ ಅಭಿವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ ಆಗಬೇಕಾ? ಆಗ್ತಾ ಇದೆಯಲ್ಲ, ಆಗ್ತಾ ಇದೆ. ಅಭಿವೃದ್ಧಿ ಏನು ಒಂದಲ್ಲ ಒಂದು ಆಗ್ತಾನೇ ಇದ್ದಾವೆ. ಮುಂಚೆಯಿಂದ ನಾವು ನೋಡಿದಾಗ ಒಂದು 10 ವರ್ಷದಿಂದ ಏನು ಇರಲಿಲ್ಲ. ಆಮೇಲೆ ಒಂದೊಂದೇ ಮಾಡ್ತಾ ಇದ್ದಾರೆ. ಈಗಿನ ಶಾಸಕರು 2.5 ವರ್ಷ ಆಯಿತು ಅವರು ಅವಧಿನಲ್ಲಿ ಏನಾದರೂ ಕೆಲಸ ಮಾಡಿದಾರಾ? ಮಾಡಬೇಕಾ? ಅದ್ರ ಬಗ್ಗೆ ನಮಗಂತ ಮಾಹಿತಿ ಇಲ್ಲ. ಮಾಡಿರ್ಬೋದು ಕೆಲಸ. ಈಗ ಅವರದೇ ಸರ್ಕಾರ ಇರೋದ್ರಿಂದ ಸರ್ಕಾರ ಸ್ಕೀಮ್ಗಳು ಏನೇನು ಬರ್ತೀವಿ ಅದು ಮಾಡ್ತಾ ಇದ್ದಾರೆ. ಮಾಡಿರ್ಬೋದು, ಕೆಲವೆಲ್ಲ ಮಾಡ್ತಿದ್ದಾರೆ ಅಂತಲೂ ಹೇಳ್ತಾರೆ. ಹೆಂಗೆ ಸರ್ ತಿಪ್ಟೂರು ಅಭಿವೃದ್ಧಿ ಆಗಿದೆಯಾ ನೀವು ನೋಡಿದಂಗೆ? ಇನ್ನೇನಾದರೂ ಬೇಕಾ? ತಿಪ್ಟೂರು ಡೆವಲಪ್ಮೆಂಟು 70% ಪರವಾಗಿಲ್ಲ. ಹಿಂದಿನ MLA ಇರ್ಬೋದು, ಇವತ್ತಿನ MLA ಇರ್ಬೋದು, ಸರ್ಕಾರದ್ದು ಇರುತ್ತೋ ಅಲ್ಲಿ MLAಗಳು ಇರ್ತಾರೆ. ಡೆವಲಪ್ಮೆಂಟ್ ಬಗ್ಗೆ ಯಾರೂ ಟೀಕೆ ಮಾಡೋಂಗಿಲ್ಲ. ಕೈಲಾದ ಮಟ್ಟಿಗೆ ಮಾಡಿದ್ದಾರೆ. ಇನ್ನೂ ಬೇಕು ಅಂತಂದರೆ ಇನ್ನು ವಿಮಾನ ನಿಲ್ದಾಣ ಬೇಕಾಗುತ್ತೆ. ಪರವಾಗಿಲ್ಲ. ಹೆಂಗೆ ಸರ್ ತಿಪ್ಟೂರು ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗ್ತಾ ಇದೆಯಾ? ಇಲ್ಲ ಸರ್, ಅಭಿವೃದ್ಧಿ ಏನಾಗಿಲ್ಲ. ಎಲ್ಲ ನಾರ್ಮಲ್ಲೇ, ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಯಾರೂ. ಮಾಮೂಲಿ ಹೆಂಗೋ ಹಂಗೆ ಐತೆಲ್ಲ. MLA ಹೆಂಗೆ ಕೆಲಸ ಮಾಡ್ತಾವ್ರ? ಇಲ್ಲ, MLA ಕೆಲಸ ಮಾಡ್ತಾವ್ರೆ. ನಗರಸಭೆಯಲ್ಲಿ ಸ್ವಲ್ಪ ಕೆಲಸ ಈಗ ನಡೀತಾ ಇದ್ದಾವೆ. ಮೊದಲೇ ಮಾಡಿರಲ್ಲ, ಈಗೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಅವ್ರದ್ದು ಗೌರ್ಮೆಂಟ್ ಐತೆ. ಇಲ್ಲ ಈಗೆಲ್ಲ ಮಾಡ್ತಾವ್ರೆ. ಈಗ 2.5 ವರ್ಷದಿಂದ ಕೆಲಸ ಇಲ್ಲ. ಈಗ ಕೈಗೆತ್ತಿಕೊಂಡು ಎಲ್ಲ ಮಾಡ್ತಾವ್ರೆ. ಈಗ ಜನಗಳಿಗೆಲ್ಲ ಸಿಗ್ತಾರ ಸರ್? ಸಿಗ್ತಾರೆ, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಸಿಟ್ಟು ಅಷ್ಟು ಬಿಟ್ಟರೆ ಯಾರಿಗೇನು ಹಂಗೆ ಅಂತಾರೆ. ಆದರೆ ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ, ಒಳ್ಳೇದು ಬಯಸ್ತಾರೆ. ಏನು ಸಹಕಾರದಲ್ಲಿ ಒಂದಿಷ್ಟು ಚೆನ್ನಾಗಿ ಫಂಡು ಕೊಟ್ಟರೆ ಮಾಡ್ತಾರೆ. ಅದ್ರಾಗೇನು ತೊಂದರೆ ಇಲ್ಲ, ಅನುಭವ ಇದೆ ಚೆನ್ನಾಗಿ. ತಿಪ್ಟೂರು ನೀವು ನೋಡಿದ್ರೆ ಡೆವಲಪ್ ಆಗ್ತಾ ಇದೆಯಾ? ಆಗಿದೆ. MLA ಅವ್ರು ಕೆಲಸ ಮಾಡ್ತಾರ ಇಲ್ಲಿ? ಎಲ್ಲ ಕೆಲಸನೂ ಆಗೋಗಿದೆ ಆಲ್ರೆಡಿ. ಇನ್ನೇನು ಬಾಕಿ ಇಲ್ಲ ಸದ್ಯಕ್ಕೆ. ಅಲ್ಲ, ರಸ್ತೆ ಅದೆಲ್ಲ ಚೆನ್ನಾಗಿದೆ. ರಸ್ತೆ ಚೆನ್ನಾಗಿದೆ. ನೆಕ್ಸ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏರಿಯಾ ವೈಸ್ ಅಷ್ಟೊಂದು ಚೆನ್ನಾಗಿಲ್ಲ. ಮೇನ್ ರೋಡ್ ಚೆನ್ನಾಗಿದ್ದಾವೆ. ಚೆನ್ನಾಗಿದ್ದಾವೆ. ಹಳ್ಳಿ ಕಡೆಗೆ ಹೋಗಂತವು, ಹಳ್ಳಿ ಕಡೆಗೆ ಹೋಗೋಂಥ ಸ್ವಲ್ಪ ಪ್ರಾಬ್ಲಮ್ಮೇ. ಕೆಲಸ ಮಾಡ್ತಾ ಇದಾರ? ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರೆ. ಹೆಂಗೆ ಸಮಯ ತಿಪ್ಟೂರು ಅಭಿವೃದ್ಧಿ ಆಗಿದೆಯಾ? ಆಗ್ತಾ ಐತೆ. ಹೆಂಗ್ ಕೆಲಸ ಮಾಡ್ತಾವ್ರೆ MLA ಅವರು? ಮಾಡ್ತಾವ್ರೆ. ಬರ್ತಾರ ಈ ಕಡೆ ಎಲ್ಲ? ಬರ್ತಾರೆ, ಹಿಂಗೆ ಬರ್ತಾರೆ. ಜನಗಳು ಸಿಗ್ತಾರೆ. ಏನಾರ ಕೆಲಸ ಆಗ್ಬೇಕು ಅಂದ್ರೆ ಮಾಡ್ಕೊಡ್ತಾರ? ಹೆಂಗೆ? ಮಾಡ್ಕೊಡ್ತಾರೆ. ನೀವೇನಾರು ಕೇಳಿದ ಇಲ್ಲೇನಾರ ಈ ತರ ಮಾಡ್ಕೊಡಿ ಅಂತ? ಅಲ್ಲಿ ದೇವಸ್ಥಾನ ಬೇರೆ ತಾವ್ ಕಟ್ತಾ ಇದೀವಿ, ಕೇಳಿದ್ವಿ, ಮಾಡ್ಕೊಡ್ತೀವಿ ಅಂತ ಹೇಳೋರು. ನಿಮ್ಮೂರ್ ಕಡೆ ಏನು ಸಮಸ್ಯೆ ಇದೆಯಾ ಸರ್? ಅಂದರೆ ರೋಡ್ಗಳು ಕನ್ಸ್ಟ್ರಕ್ಟ್ ಆಗಬೇಕು, ಮತ್ತು ಕೆಲಸಗಳು ಅರ್ಧಂಬರ್ಧಾಗಿರೋವಿದ್ದಾವೆ. ಅಂದರೆ ಗಂಗಾ ಕಲ್ಯಾಣ ಅಂತ ಮಾಡೋದು, ಅಂದರೆ ಮನೆ ನೀರು ಕೊಡ್ತಾರಲ್ಲ, ಅದು ಅರ್ಧಂಬರ್ಧಾಗಿದೆ. ಯಾಕೆಂದರೆ ಈಗ ಓಡಾಡೋಕೆ ರೋಡೆಲ್ಲ ಕಿತ್ಬಿಟ್ಟಿದ್ದಾರೆ. ಓಡಾಡೋಕೆ ಹೋಗಲ್ಲ, ನೀರು ಬರ್ತಿಲ್ಲ. ಸರ್, ಕಾಂಗ್ರೆಸ್ಸಿಂದ ಹೇಳ್ತಿದ್ದೀನಲ್ಲ, ಏನೂ ಹೆಲ್ಪ್ ಆಗಿಲ್ಲ. ನಮ್ಮೂರು ಅಂತಲ್ಲ, ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ, ಈ ಬಸ್ ಸ್ಟ್ಯಾಂಡ್ ಅಂದರೆ ಬೇರೆ ಊರು ಬಸ್ ಸ್ಟ್ಯಾಂಡಿಗೆ ಹೋಗಿ, ಬಸ್ ಸಿಗಲ್ಲ. ಇನ್ನು ಬೆಸ್ಕಾಂ ಇಲ್ಲೇ ಇದೆ ಅಲ್ವಾ ಸರ್? ಏನು ಫ್ರೀ ಬಿಟ್ಟಿದ್ದಾರೆ ಸರ್? ಏನು ಫ್ರೀ ಬಿಟ್ಟಿದ್ದಾರೆ ಅಂತ? ಫ್ರೀ ಬಿಟ್ಟರೆ ಅವ್ರಿಗೆ ಬಂತು. ಈಗ ನಮ್ಮಪ್ಪ ಫಾರ್ಮರು, ನಾವು TC ಮಾಡಿಸಿಲ್ಲ. ಇದೇ 2 ವರ್ಷದಿಂದ TC ಮಾಡಿಸ್ಬೇಕಂದ್ರೆ 60,000 ಆಗ್ತಿತ್ತು. ಅಟ್ ಪ್ರೆಸೆಂಟ್ ಇಲ್ಲೇ ಬೆಸ್ಕಾಂ ಇದೆ. 3,20,000 ಕೇಳಿದ್ರು. ಯಾವ ನಿಮ್ಮದು? ಮತ್ತೆ ಹೇಳಿ. ಹೆಂಗೆ ನಿಮ್ಮೂರ ಕಡೆ ಏನಾದ್ರು ಸಮಸ್ಯೆ ಇದೆಯಾ?
ಇದೆ ನಮ್ಮ ಮನೆ ರೋಡಿಗೆ ಇಲ್ಲ, ನಮ್ಮ ಮನೆಗೆ ರೋಡ್ಗೆ ಹೋಗೋಕ್ಕೆ ಆಗಲ್ಲ. ಏನಾಗಿದೆ? ರೋಡ್ ಮಾಡಿಸ್ತೀನಿ ಅಂತ ಓಡಾಡ್ತಾರೆ, ಮಾಡಿಸೇ ಇಲ್ಲಿಂದ. ಅನುದಾನಗಳು ಬಂದಿರೋದು ಕಾಣೆ ಎಲ್ಲ ಗ್ಯಾರಂಟಿ ಹಾಕ್ಯಂಡವ್ರೆ, ಹಂಗಾಗಿ ಕೆಲಸಗಳು ಕಮ್ಮಿ. ಮೊದಲೆಲ್ಲ MLA ಆಗಿದ್ರು ಅವರು, ಇದು 3 ನಂಬರ್ ಏನು? ಅವಾಗೆಲ್ಲ ಮಾಡಿದರು. ಉಪಸತಿ ಇದೇ CM ಸಿದ್ದರಾಮಯ್ಯನವರು ಆದಾಗ ಪ್ರೀತ ಕೆಲಸ ಮಾಡಿರು. ತಾಲೂಕು ಆಫೀಸ್ ಐತಲ್ಲ ಅದು ಕೆಳಗಡೆ ಫುಲ್ ಚೆನ್ನಾಗಿ ಕೆಲಸ ಮಾಡಿರು. ಈ ಸರಿ ಗ್ಯಾರಂಟಿಯಿಂದ ಸ್ವಲ್ಪ ತೊಂದರೆ. ನಾನಿವಾಗ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ಹೊನ್ನವಳ್ಳಿ ಹೋಬಳಿಯ ಮಣಕಿಕೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಿಪ್ಟೂರು ಅಭಿವೃದ್ಧಿ ಹೆಂಗಾಗಿದೆ ಸರ್? ಆಗಿದೆ ಸರ್. ನಿಮ್ಮ ಗ್ರಾಮದಲ್ಲಿ ಏನಾದ್ರು ನಮ್ಮ ಗ್ರಾಮದಲ್ಲಿ ಭಾರಿ ಚೆನ್ನಾಗಿದೆ. ಸಮಸ್ಯೆಗಳೇನಾದ್ರು ಇದಾವ? ನಮ್ಮೂರಾಗೆ ಏನಿಲ್ಲ, ನಮ್ಮೂರಲ್ಲಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಇದೆ ಸರ್, ಕರೆಂಟು, ರಸ್ತೆ, ನೀರು ಎಲ್ಲದು ಚೆನ್ನಾಗಿದೆ ನಮ್ಮೂರಿಗೆ. ಸರ್ ನಮಸ್ಕಾರ, ನಿಮ್ದು ಯಾವ ಊರು ಸರ್? ಇದೇವ್ರು ಮಡಿಕೆ ಹೆಂಗೆ ಸರ್ ನಿಮ್ಮೂರು ಅಭಿವೃದ್ಧಿ ಆಗಿದೆಯಾ? ಪರವಾಗಿಲ್ಲ ಆಗಿದೆ ಸರ್. ಏನಾರ ಸಮಸ್ಯೆ ಇದೆಯಾ? ಸಮಸ್ಯೆ ಏನಿಲ್ಲ, ಚೆನ್ನಾಗಿ ಆಗಿದೆ. ಈ ರಸ್ತೆ ಕಾಮಗಾರಿ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ಆಗಿದೆ. ಸ್ಕೂಲ್ ಇಂಪ್ರೂವ್ ಆಗಿದೆ, ಹಾಲಿನ ಡೈರಿ ಆಗಿದೆ, ಎಲ್ಲ ಪರವಾಗಿಲ್ಲ. ಚರಂಡಿ ನಾವು ಎಜುಕೇಷನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಸ್ಕೂಲ್ದು ಟೀಚರ್ಸ್ಗಳ್ದು ಸ್ವಲ್ಪ ಏನು ಎಲ್ಲ ವಯಸ್ಸಾದವ್ರಿಗೆ ಆಗ್ತಾ ಇದ್ದಾರೆ. ಅವರಿಂದ ಮೊದಲೇನು ಸರ್ SSC SLC 7ನೇ ಕ್ಲಾಸು ಅವ್ರ ಟೀಚರ್ಸ್ಗಳು ಈಗೆಲ್ಲ ಡಿಗ್ರಿ ಹೋಲ್ಡರ್ಸ್ಕೊಂಡು ಇಬ್ಬರು ಕೊಟ್ಬಿಟ್ರೆ, ಇಂಗ್ಲೀಷು ಸ್ಪೀಕಿಂಗ್ ಮಾಡುವಂಥವ್ರು ಕೊಟ್ಬಿಟ್ರೆ ಮಕ್ಕಳಿಗೆ ಅನುಕೂಲತೆ ಆಗುತ್ತೆ. ನಮ್ಮೂರು ಆಲ್ಮೋಸ್ಟ್ 99% ಅಭಿವೃದ್ಧಿ ಆಗಿದೆ. ಒಂದು ಸೊಸೈಟಿ ಆಗ್ಬೋದು, ಒಂದು ಹಾಸ್ಪಿಟ್ಲ್ ಆಗ್ಬೋದು. ಜನರಿಗೆ ಇವಾಗ ಆಲ್ಮೋಸ್ಟ್ ಚಿಕ್ಕದ ಅಂದರೆ ಡೈಲಿ ನೋಡ್ತಕ್ಕಂಥ 24x7 ಆಗಿಲ್ಲ. ಅಟ್ಲೀಸ್ಟ್ ಒಂದು 12 ಅವರ್ 8 ಅವರು ಡ್ಯೂಟಿ ಮಾಡೋಂಥ ಹಾಸ್ಪಿಟ್ಲ್ ಆಗಿದೆ, ಕೊಟ್ಟಿದ್ದಾರೆ. ಇನ್ನು ದೊಡ್ಡ ಹಾಸ್ಪಿಟ್ಲ್ ಆಗ್ಬೇಕು ಅನ್ನೋದೊಂದಿದೆ. ಬರ್ತಾರೆ ಈ ಕಡೆ MLA? ಹೌದು ಸರ್, ಬರ್ತಾರೆ, ಖಂಡಿತ ಬರ್ತಾರೆ. ಬಂದು ಜನಗಳಿಗೆ ಕಾಣಿಸ್ಕೊಂತಾರೆ, ನಮಗೆಲ್ಲ ಮಾತಾಡಿಸ್ತಾರೆ ಎಲ್ಲರಿಗೂ. ನಿಮ್ಮೂರಲ್ಲಿ ಮನೆಗಳು ಆ ಥರದ್ದೆಲ್ಲ ಕೊಟ್ಟಿದ್ದಾರಾ? ಮನೆಗಳು ಎಲ್ಲರಿಗೂ ಕೊಟ್ಟಿದ್ದಾರೆ. ಮನೆಗಳು ತಗೊಳೋದೇ ಕಡಿಮೆ, ಹೆಚ್ಚು ಕಡಿಮೆ. ಈಗೇನು ಗ್ರಾಂಟ್ ಅಲಾಟ್ ಮಾಡ್ತಾರೋ ತಗೊಂತಾರಂತಾರೆ, ಯಾಕೆಂದರೆ ಸೈಟ್ಗಳು ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಮೂರಲ್ಲಿ. ಸೈಟ್ಗಳ ಅಭಾವದಿಂದ ಮನೆ ಕೇಳೋರು ಇಲ್ದಂಗೆ ಆಗ್ಬಿಟ್ಟವ್ರೆ. ಕೊಟ್ಟರು ಕಟ್ತೀವಿ ಅನ್ನೋರು ಇಲ್ದಂಗೆ ಆಗ್ಬಿಟ್ಟವ್ರೆ. ಅದೇ ಪ್ರಾಬ್ಲಮ್ ಈಗ, ಸೈಟ್ ಇಲ್ದದ್ದೇ ಪ್ರಾಬ್ಲಮ್ಮು. ಇನ್ನು ರಸ್ತೆಗಳು ನೋಡ್ಕೊಂಡ್ರೆ ಹೆಚ್ಚು ಕಮ್ಮಿ 99% ಎಲ್ಲದಕ್ಕೂ ಕಾಂಕ್ರೀಟ್ ಹಾಕ್ಸ್ಬಿಟ್ಟವ್ರೆ, ಯಾವುದೂ ಬ್ಯಾಲೆನ್ಸ್ ಇಲ್ಲ. ಇಲ್ಲೊಂದು ಧನ್ಯ ಹಾಸ್ಪಿಟ್ಲ್ ಹಳೇದಿತ್ತು, ಅದನ್ನು ಕೆಡವಿ ಈಗ ಹೊಸದಾಗಿ ಅದಕ್ಕೆ ಮನುಷ್ಯ ಹಾಸ್ಪಿಟ್ಲ್ ಮಾಡಿಕೊಡ್ತೀವಿ ಅಂತ MLA ಅವ್ರು ಹೇಳೋರಂತೆ. ಅದಕ್ಕೆ ಬರ್ತಾರೆ ಪೂಜೆಗೆ ಅಂತ ಹೇಳ್ತಿದ್ರು. ಅದು ಸದ್ಯದಲ್ಲೇ ಬರ್ಬೋದು ಅವರು. ಪರವಾಗಿಲ್ಲ, ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದು ನಮ್ಗೆ ಒಂದು ರಿಕ್ವೆಸ್ಟ್ ಅಂದರೆ, ನಮ್ಮ ತಿಪ್ಟೂರು ತಾಲೂಕು ಜನರಲ್ ಹಾಸ್ಪಿಟ್ಲ್ ನಮ್ಮ MLA ಅವರು ಒಂದು 15 ದಿವಸಕ್ಕೆ ಒಂದ್ಸಲ ಹೋಗ್ಬಿಟ್ರೆ ಅಲ್ಲಿ ಭಾರಿ ಒಳ್ಳೇದು. ಅಲ್ಲಿ ಹೋಗೋಕ್ಕಾಗಿಲ್ಲ, ಅವ್ರು ಏನು ಅಂತ ನೋಡ್ತಾರೆ. ಅದ್ರ ಬಗ್ಗೆನೇ ಕ್ರಮ ಸಮಸ್ಯೆ ಏನು ಪೂರ್ತಿ ಐತಿ. ಇದೊಂದು ಸಹಕರಿಸಿರಿ, ಭಾರಿ ಒಳ್ಳೇದು. ಜನರಲ್ ಹಾಸ್ಪಿಟ್ಲ್ ಎಲ್ಲ ನೆನೆಸ್ಕೊಂತಾರೆ, ಅವರು ತಾಲೂಕಿನಾರೇ ನೆನೆಸ್ಕೊಂತಾರೆ. ಅಲ್ಲಿಗೆ ಹೋಗ್ಬೇಕು ಇವರು. ಅಲ್ಲಿ ಯಾರು ಏನು ಅಂತೆಲ್ಲ ಕೇಳೋಕ್ಕಾಗಲ್ಲ. ಒಬ್ರು ನರ್ಸು ಸರ್ಜನ್ ನಡೆದಂಗೆ ಆಡ್ತಿದ್ದಾರೆ. ಅದು ಒಂದು ಭಾರಿ ತುಂಬ ಕೊರತೆ ಐತಿ. ಹೆಂಗೆ ಅಭಿವೃದ್ಧಿ ಆಗ್ತಾ ಇದೆ? ಏನಿಲ್ಲ, ಏನು ಆಗ್ತಾ ಇಲ್ಲ. ಏನು ಮಾಡೋದು? 2000 ರೂಪಾಯಿ ಗೊತ್ತೈತೆ ನಿಮಗೆ? ಬಂದಿಲ್ಲ ಕಣ್ರಿ. ಯಾವಾಗ ಬಂದಿತ್ತು ಲಾಸ್ಟ್? ಅವಾಗ ಒಂದು 3 ತಿಂಗಳನ್ನ ಬಂದಿತ್ತು, ಅವಾಗ ಬಂದಿತ್ತು. ಅನುಕೂಲನಾ ಅನನುಕೂಲನಾ? ಏನು ಹಾಕಿರ ಅನುಕೂಲ, ಹಾಕಿಲ್ಲ ಅಂದ್ರೆ ಏನು ಮಾಡೋದು? ಯಾಕೆ ನಿಲ್ಸ್ರಿ ಇರ್ತಾರೆ ಬಡವ್ರಿಗೆ, ಮತ್ತೆ ಏನು ಮಾಡೋದು? ಏನು ಹಂಗೆ ಹೇಳ್ತಿದ್ದಿ? 2000 ಗೊತ್ತಿದ್ದಾಗ ಇರ್ಲಿಲ್ಲ ನೀನು ಜೀವ ಮಾಡ್ಕೊಂಡು. ಅದು ಹಾಕಬಾರ್ದಣ್ಣ, ದೇಶನೇ ಹೋಗುತ್ತೆ. ಇವತ್ತು 2000 5 ನಿಮಿಷಕ್ಕೆ ಖರ್ಚು ಮಾಡ್ತಾರೆ. ಅಭಿವೃದ್ಧಿ ಆಗಿದೆ? ಏನು ಅಭಿವೃದ್ಧಿ ಇಲ್ಲ, ಏನು ಅಭಿವೃದ್ಧಿ ಮಾಡೋದು ಇಲ್ಲ ಇವರು. ಸುಮ್ಮನೆ ಈಗ ಸಿದ್ದರಾಮಯ್ಯರಿಗೆ ಇದೆಲ್ಲ ಫ್ರೀ ಪಾಸ್ ಅಂತ ಬಿಟ್ರಲ್ಲ, ಎಷ್ಟು ಲಕ್ಷ ಜನಕ್ಕೆ ಏಟ್ ಹೊಡೆದೈತೆ ಗೊತ್ತಾ? ಆಟೋದಾರಿ ಆಗಲಿ, ಈ ವೆಹಿಕಲ್ ಇಟ್ಟಿರೋರಿಗೆ, ಯಾರಿಗೆ ಈ ಎಣ್ಣೆ ಜಾಸ್ತಿ ಮಾಡಿದ್ದಾರೆ ಗೊತ್ತಾ? 90 ರೂಪಾಯಿ ಇದ್ದಿದ್ದು 150 ರೂಪಾಯಿ ಅಲ್ಲೇ ಬಂತಲ್ಲ. 4,000 ರೂಪಾಯಿ ಒಬ್ಬ ಮನುಷ್ಯನ ಕಿತ್ಕೊಂಡು 2,000 ರೂಪಾಯಿ ಅವ್ರಿಗೆ ಕೊಡ್ದಲ್ಲ. ನಾನಿವಾಗ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ಕಲ್ಲೇಗೌಡನಪಾಳ್ಯ ಗ್ರಾಮದಲ್ಲಿದ್ದೀನಿ. ನನ್ನ ಜೊತೆ ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಹೆಂಗೆ ಸರ್ ತಿಪ್ಟೂರು ಅಭಿವೃದ್ಧಿ ಕಾಣ್ತಾ ಇದೆಯಾ? ಹೆಂಗೆ ಡೆವಲಪ್ ಆಗಿದೆಯಾ? ಸುಳ್ಳು ಹೇಳ್ಬೇಕಾ ನಿಜ ಹೇಳ್ಬೇಕು? ನಿಜ ಹೇಳಿ ಸರ್. ನಿಜ ಹೇಳಿ ಸರ್. ಏನೂ ಆಗಿಲ್ಲ 2 ವರ್ಷದಿಂದ. ಕಾರಣ ಸರ್ ಗೊತ್ತಿಲ್ಲ ಸರ್. ಸರ್ಕಾರದ ದುಡ್ಡಿಲ್ಲ, ಪುಕ್ಸಟ ಭಾಗ್ಯ ಕೊಟ್ಟು ಪಾಪರ ಕೂತಾರೆ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಕೆಲಸ ಏನಾತ್ರ ಮಾಡ್ತಾರೆ? MLA ಅವರು 3 ಬಾರಿ ಅವ್ರು ಏನು ಮಾಡ್ತಾರೆ ಪಾಪ, ದುಡ್ಡು ಕೊಡದೇ ಇದ್ರೆ
ಮನೆ ದುಡ್ಡು ಹಾಕಿ ಮಾಡೋಕ್ಕಾಗತ್ತವರು. ಸರ್ ನಮಸ್ಕಾರ. ಹೆಂಗೆ ಸರ್ ತಿಪ್ಟೂರು ಅಭಿವೃದ್ಧಿ ಆಗಿದೆಯಾ, ಇನ್ನೂ ಅಭಿವೃದ್ಧಿ ಆಗಬೇಕಾ? ತಿಪ್ಟೂರು ತುಂಬ ಅಭಿವೃದ್ಧಿ ಆಗಿದೆ ನಮ್ಮ ಶಾಸಕರು ಕೆ ಷಡಾಕ್ಷರಿ ಅವರ ಅವಧಿನಲ್ಲಿ. ಹಾಗೆ ಹಿಂದೆ 3 ಸಲ ಅವರು ಗೆದ್ದಿದ್ದಾರೆ, 3 ಸಲ ಸೋತಿದ್ದಾರೆ. ಸೋತಾಗಲೂ ಸಹ ಎಲ್ಲ ಜನಗಳ ಜೊತೆ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳು ಭೇಟಿ ಕೊಟ್ಕೊಂಡು ಮತ್ತು ಅವರ ಕಷ್ಟ ಸುಖಗಳನ್ನ ಆಲಿಸ್ತಾ ಏನೇನು ಪರಿಹಾರ ಕೊಡಿಸ್ಬೇಕು ಅದೆಲ್ಲ ಕೊಡಿಸ್ತಾ, ಹಾಗೆ ಈಗ ಬಗರುಕ್ಕುಂ ಸಾಗುವಳಿ ಬಗ್ಗೆ ರೈತರಿಗೆ ಇದ್ದಂಥ ಗೊಂದಲಗಳನ್ನ ಸರಿಮಾಡಿಸಿ ಸುಮಾರು 106 ಎಕರೆ 127 ಸರ್ವೆ ನಂಬರ್ ಇರ್ಬೋದು, ಹಾಗೆ ತಾಲೂಕಿನ ವಿವಿಧ ಕಡೆ ಎಲ್ಲರಿಗೂ ಸಾಗುವಳಿ ಚೀಟಿ ಕೊಡಿಸೋಂಥ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಕೆಲವು ದುರಸ್ತಾಗಿ ಅವರು ಹೆಸರಿಗೆ ಬರಬೇಕು, ಅದು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ, ಕೊಡಿಸ್ತೀವಿ ಅಂತ ಹೇಳಿ ಭರವಸೆನೂ ಕೊಟ್ಟಿದ್ದಾರೆ. ಹಾಗೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿನ ನಮ್ಮ ತಾಲೂಕಿಗೆ ವಸತಿ ತಂದಂಥ ಶಾಸಕರಿದ್ದರೆ ಷಡಾಕ್ಷರಿ ಅವರು ಅಂತ ಹೇಳ್ಬೋದು ನಾವು. ಸರ್ ಹೆಂಗೆ ಸರ್ ತಿಪ್ಟೂರಿನಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಸರ್ ತಿಪ್ಟೂರಲ್ಲಿ ಸಮಸ್ಯೆ ಏನಿಲ್ಲ, ನಾವು ಜಿಲ್ಲಾ ಕೇಂದ್ರ ಆಗಬೇಕು ಅಂತೇಳಿ ಶಾಸಕರನ್ನ ಮತ್ತು ಮುಖ್ಯಮಂತ್ರಿಯವ್ರನ್ನ ಕೇಳ್ಕೊತಾ ಇದ್ವಿ. ಅದಾದರೆ ನಮ್ಮ ತಿಪ್ಟೂರು ಭಾರಿ ಅಭಿವೃದ್ಧಿನೂ ಆಗುತ್ತೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾಸ್ಟ್ರುಗಳೇ ಸರಿಯಾದ ರೀತಿಲಿ ಈಗ ಸ್ಪಂದಿಸ್ತಾ ಇಲ್ಲ, ಎಲ್ಲ ಅವರು ರಿಯಲ್ ಎಸ್ಟೇಟ್ಗೆ ಇಳಿದ್ಬಿಟ್ಟವ್ರೆ. ಅಂಥ ಒಂದನ್ನು ತಡೆ ಹಿಡಿದು ನಮ್ಮ ಶಾಸಕರು ಚೆನ್ನಾಗಿ ಇದು ಮಾಡಿದ್ರೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮೂರಾಗ ಏನಾರ ಸಮಸ್ಯೆಗಳಿದಾವ? ಏನು ಸಮಸ್ಯೆ ಇಲ್ಲ ಕಣ, ಎಲ್ಲ ಕ್ಲಿಯರ್. ಎಲ್ಲ ಕ್ಲಿಯರ್. ಯಾರು ಮಾಡಿರೋದು ಎಲ್ಲ ಕ್ಲಿಯರ್? ಗ್ರಾಮ ಪಂಚಾಯತ್ಗಿಂತ ಮಾಡೋರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. MLR ಮಾಡೋದು ಮಾಡ್ತಾರೆ, ಮಿನಿಸ್ಟ್ರು ಮಾಡೋದು ಮಾಡ್ತಾರೆ. ಏನು ಸಮಸ್ಯೆನೇ ಇಲ್ಲ? ಏನು ಸಮಸ್ಯೆ ಇಲ್ಲ. ನಾವು ಬಂದು ಎದ್ದಿಲ್ ಕುಕ್ಕರ್ತೀನಿ, ನಾನು ಕೇಳಿದ್ರೆ ನಾನು ಇನ್ನೇನು ಹೇಳ ಸಮಸ್ಯೆ. MLA ಅವ್ರು ಹೆಂಗೆ ಕೆಲಸ ಮಾಡ್ತಾವ್ರಾ? ಮಾಡ್ತಿಲ್ಲ ತಿಪ್ಟೂರು ಶಾಸಕರು? ಅಯ್ಯೋ ಮಾಡ್ತಾರೆ, ಏನು ಮಾಡೋದು, ಬರ್ತಾರ ಈ ಕಡೆ ಏನಾದ್ರು? ಎಲ್ಲಿ ಬಂದೇ ಇಲ್ಲ. ಜನಗಳ ಸಮಸ್ಯೆ ಅಂದರೆ ಏನು ನೋಡ್ರಿ, ಎಲೆಕ್ಷನ್ ಮೂಮೆಂಟ್ನಾಗ ಬರೋರು ಒಂದು ಬಿಟ್ಟರೆ ಶಾಸಕರು ಇನ್ನು ಮತ್ತೆ ತಲೆ ಎಕ್ಕಲ್ಲ ಇಲ್ಲ. ಕೆಲಸ ಹೆಂಗೆ ಮಾಡಿದಾರ ಮಾಡಿಲ್ವ? ಏನು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ತೋರಿಸಿ, ಏನು ಮಾಡಿದ್ದಾರೆ. ಹೆಂಗೆ ಈ ಭಾಗದಲ್ಲಿ ಶಾಸಕರು ಷಡಾಕ್ಷರಿ ಅವರು ಹಿಂಗೆ ಕೆಲಸ ಮಾಡ್ತಾವ್ರಾ ಮಾಡ್ತಿಲ್ವಾ? ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡಿದ್ದಾರೆ. ಆಮೇಲೆ ಗ್ಯಾರಂಟಿ ಯೋಜನೆಯಲ್ಲಿ ಬರ್ತಾ ಇದೆ ಹೆಂಗೆ ಅಂತ ಒಂದು ಮೀಟಿಂಗ್ ಮಾಡಿದ್ದಾರೆ ಕಾಂತಣ್ಣವ್ರ ಅಧ್ಯಕ್ಷತೆಯಲ್ಲಿ. ಪಂಚಾಯತ್ಗೆ ವೈಸ್ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಯಾರಿಗೆ ಸವಲತ್ತು ಸಿಕ್ಕಿಲ್ಲ ಅದನ್ನೆಲ್ಲ ಅವ್ರ ಮನೆಗೆ ಹೋಗಿ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ. ಹಾಸ್ಪಿಟ್ಲದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಅದು ಶಾಸಕರಿಗೆ ಹೇಳಿದ್ದಾರೆ. ಆದರೆ ಡಾಕ್ಟ್ರುಗಳು ಯಾರು ಬರ್ತಾ ಇಲ್ಲ ಅಂತೇಳಿ ಅವರು ಕೂಡ ಗಮನಕ್ಕೆ ಹಾಕಿದ್ದಾರೆ. ಆಲ್ಕುರ್ಕಿ ಹಾಸ್ಪಿಟಲಲ್ಲಿ ಡಾಕ್ಟ್ರುಗಳಿಲ್ಲ, ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಹೆಂಗೆ ಸರ್ ನಿಮ್ಮ ತಿಪ್ಟೂರು ಅಭಿವೃದ್ಧಿ ಆಗಿದೆಯಾ, ಇನ್ನೂ ಅಭಿವೃದ್ಧಿ ಆಗಬೇಕಾ? ಸರ್ ಈಗ ಅಭಿವೃದ್ಧಿ ಅಂದರೆ ಎಮ್ ಎಲ್ ಎರು ವೋಟ್ ಹಾಕ್ಸೋಣಕ್ಕೆ ಬಂದರು, ಇದುವರೆಗೆ ದಿಕ್ಕೇ ತೋರಿಸಿಲ್ಲ, ಬಂದೇ ಇಲ್ಲ ಇಲ್ಲಿ. ನಾವೇನು ಕೇಳೋಣ ಅಭಿವೃದ್ಧಿಯ? ರೋಡ್ಗಳು ದಂಡೆಲೆಲ್ಲ ಗಿಡ ಬೆಳೆದಾವೆ, ಎಲ್ಲ ಕ್ರಾಸ್ ಕೊಡೋಲ್ಲ, ಆಕ್ಸಿಡೆಂಟ್ ಆಗ್ತಿದ್ದಾವೆ. ನಾವು ಯಾರನ್ನು ಕೇಳೋಣ ಇಲ್ಲಿ? ಮಂಡೆಲ್ಲರಕ್ಕೆ ಸಮಸ್ಯೆ ನೀರಿನ ಚೆನ್ನಾಗಿದೆ, ಹಾಸ್ಪಿಟ್ಲ್ ಕ್ಲೋಸ್ ಮಾಡ್ಯಾರೆ. ಮತ್ತು ರೋಡ್ಗಳು ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಈ ಕಾಡು ರೋಡ್ಗಳು ದನಕರ ಹೋಗೋವು ಅವೆಲ್ಲ ಪ್ರಾಬ್ಲಮ್ ಆಗಿದೆ, ಚಿತ್ತೆ ಕಾಟ. ಕೆರೆ ನೀರು ತರ್ತೀವಿ ಅಂತಾರೆ. ಈಗ ಹಾಕೇ ಬಿಡ್ತೀವಿ ಕೆರೆ ನೀರ, ಇಲ್ಲಿ ಅಲ್ಲಾತು ಇಲ್ಲಾತು ಅಂತಾರೆ, ಕುದುರೆ ಪೂಜೆ ಮಾಡ್ತಾರೆ, ಕೆರೆ ನೀರಿಲ್ಲ. ನಾವು ನಮ್ಮ ತಿಪ್ಟೂರು ತಾಲೂಕು ಈ ಭಾಗದ್ದು ಏನೈತೆ ಹೊನ್ನವಳ್ಳಿ ಹೋಬಳಿ ನೀರಿನ ಕೊರತೆ ತುಂಬ ಐತಿ. ನಮ್ಗೆ ಎಲ್ಲದನ್ನು ಕೊಡೋದಕ್ಕನ್ನ ಮೊದಲು ನಮ್ಮ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಯಾವ MLಗಳು ಸಹ ತಲೆ ಕೆಡಿಸ್ಕೊಂತ ಎಲ್ಲ ನಮಗೆ ಮಾಡಿಕೊಡ್ತಾರೆ. ಇರೋ ಅಭಿವೃದ್ಧಿ ರೋಡ್ ಕಿತ್ತೋರೋ, ಈಗ ಒಂದು 4 ಮನೆ ಇರೋ ರೋಡಿಗೆ ಯೋಗ್ಯತೆ ಇಲ್ಲ ಅವ್ರಿಗೆ ಮಾಡೋಕ್ಕೆ. ಏನು ಬೇಡ, ಇಲ್ಲೊಂದು ವೀಡಿಯೋ ಹಿಡ್ಕೊಂಡು ಇಲ್ಲೇ ಬಸ್ ಸ್ಟ್ಯಾಂಡ್ ಎದುರುಗ ಮಂಡಲ್ ಎದುರುಗಡೆ ಕೊಚ್ಚೆ ನೀರಿಗೆ ಅರ್ಜಿ ಕೊಟ್ಟಿದ್ದು ನಮ್ಮದೇ ಅದು ಮನೆಯಲ್ಲಿ. ಆ ಕೊಚ್ಚೆ ನೀರು ಒಂದು ರೋಡ್ ಸೈಡ್ ಒಂದು ಚರಂಡಿ ಮಾಡೋಕ್ಕಾಗಿಲ್ಲ ಅವ್ರ ಯೋಗ್ಯತೆಗೆ. ಅಲ್ಲಿ ಇಲ್ಲೇ ಎದುರುಗಡೆನೇ ಐತೆ ನೋಡಿ, ಅದ್ರ ಎದುರುಗಡೆನೇ ಪಂಚಾಯತ್, ಅದು ಆಲ್ಕುರ್ಕೆನೇ ಪಂಚಾಯತಿ. ಇದೊಂದು ಬೇಕ್ರಿ ಇದೆಯಲ್ಲ, ಆ ಸೈಟ್ ಮುಂದೆ ಇರೋ ಕೊಚ್ಚೆ ಕ್ಲೀನ್ ಮಾಡೋಕ್ಕಲ್ಲ ಅವ್ರ ಯೋಗ್ಯತೆಗೆ ಒಂದು ಚರಂಡಿ ಮಾಡಿಸಿ. ಹೋಗ ಬರೋ ಸಾರ್ವಜನಿಕರಿಗೆ ಕೊಚ್ಚೆಗೆ ಸಿಡಿಯುತ್ತೆ ಎಲ್ಲರಿಗೂ. ಈ ಭಾಗದಲ್ಲಿ ಶಾಸಕರು ಹೆಂಗೆ ಸರ್ ಕೆಲಸ ಮಾಡಿದಾರಾ? ಹೌದು, ಕೆಲಸ ಮಾಡ್ತಾರೆ. ಒಳ್ಳೆ ಜನಪ್ರಿಯ ಶಾಸಕರು. ಇನ್ನು ಯುವಕರು ಒಂಥರ ನೋಡಿದ್ರೆ ಭಾಳ ಕ್ರೇಜ್ ಇದ್ದವ್ರಿ ಅನ್ಸಲ್ಲ. ನಮ್ಮ ಏಜ್ನವರೇ, ನಮ್ಮೂರವರೇ ಅವರು, ಅವ್ರ ತಾಯಿಯವರೇ ನಮ್ಮೂರು. ಭಾಳ ಕೆಲಸ ಮಾಡ್ತಾರೆ. ತಿಪ್ಟೂರು ಜಿಲ್ಲೆ ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ. ಮಾಡಲಿ, ಅವ್ರ ಕಾಲದಲ್ಲಿ ಆದ್ರೆ ಭಾಳ ಒಳ್ಳೇದಲ್ವಾ. ತಿಪ್ಟೂರು ಹೆಂಗೆ ಸರ್ ಅಭಿವೃದ್ಧಿ ಆಗಿದೆಯಾ? ತಿಪ್ಟೂರು ಅಭಿವೃದ್ಧಿ ಆಗಿದೆ ಸರ್, ಇನ್ನೂ ಅಭಿವೃದ್ಧಿ ಆಗಬೇಕು. ಆದರೆ ಎಲ್ಲ ಚೆನ್ನಾಗಿದೆ, ಯಾಕೆಂದರೆ ಇದು ಕಮರ್ಷಿಯಲ್ ಏರಿಯಾ ಆದ್ದರಿಂದ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಆದರೆ ಇನ್ನೂ ಒಳ್ಳೆಯದು. ಇದು ಸ್ಮಾರ್ಟ್ ಸಿಟಿ ಆಗಬೇಕು ಅಂತ ನಮ್ಮ ಆಸೆ. ಅಯ್ಯೋ ಬರ್ತಾರೆ, ಅದೇ ಕೈ ಮುಕ್ಕೊಂಬರ್ತಾರೆ, ಓಟ್ ಹಾಕ್ಸಂತಾರೆ, ಹೋಗಿ ಮನೆ ಮಂಕಂತಾರೆ. ಇನ್ನೊಂದು ಸರ್ ನಮ್ಗೊಂದು ಹೆಸರು ಕಾರ್ಡ್ ಮಾಡಿಕೊಡಿ, ವಯಸ್ಸಾಯ್ತು ಒಂಚೂರು ದುಡ್ಡು ಬರೋಂಗೆ ಮಾಡಿಕೊಡಿ ಅಂದರೆ ಹೋಗಮ್ಮ ಅಲ್ಲಿ ಯಾರನ್ನಾರ ಕೇಳು ಅಂತಾರೆ. ಹೆಂಗೆ ಸರ್ ನಿಮ್ಮ ತಿಪ್ಟೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ, ಇನ್ನೂ ಅಭಿವೃದ್ಧಿ ಆಗಬೇಕಾ?
ಸರ್ ಆಗಬೇಕು, ಆಗ್ತಾ ಇದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. MLA ಬರ್ತಾರಾ, ಕೆಲಸ ಮಾಡ್ತಿದ್ದಾರೆ? ಪರವಾಗಿಲ್ಲ ಸರ್, ಸ್ಪಂದಿಸ್ತಾರೆ. ನಾವೇನಾದರೂ ವಿಚಾರವಾಗಿ ಏನಾದರೂ ಕೇಳಿದ್ರೆ ಸ್ಪಂದಿಸ್ತಾರೆ, ಹೀಗಿಲ್ಲ ಹೀಗಿದೆ ಅಂತ ಹೇಳ್ತಾರೆ. ಏನು ಬೇಕು ನಿಮಗೆ, ಇನ್ನು ಇಂಥದ್ದು ಬೇಕು ಅನ್ನೋ? ಏನು ಬೇಕಾಗಿಲ್ಲ ಸರ್, ಹಿಂಗೆ ಜಮೀನುಗಳ್ದೆಲ್ಲ ಬೇರೆ ಬೇರೆ ಹೊಡ್ಕೊಂಡು ತಿಂತಾರಲ್ಲ ಚೆನ್ನಾಗಿ. ನಮಗೆ ನಮ್ಮ ಜಮೀನು ಮೆಸ್ ನಾವು ಅನ್ಬೋದಲ್ಲಿ 70 ವರ್ಷದಿಂದ ನಾವು ಇದೀವಿ ಸರ್. ಈಗ ನಮ್ಮದು ಅಂತ ಹೋಗಿ ಮಾಡ್ಕೊಂಡು ಕೂತಿದ್ದಾರೆ ಬೇರೆಯವರು. ನಮ್ಗೇನು ನಾವು ಕೂಲಿ ಮಾಡ್ಕೊಂಡು ತಿಂತೀವಿ, ನಮ್ಗೆ ಯಾರು ಕೊಡೋದು ಬೇಡ, ಟಿ ವಿಯವರು ಕೊಡೋದು ಬೇಡ, MLA ಕೊಡೋದು ಬೇಡ, ಇಲ್ಲ ಇನ್ನೊಬ್ರು ಕೊಡೋದು ಬೇಡ. ನಾವು ಕೂಲಿ ಮಾಡಿ ನಮ್ಮ ಆಸ್ತಿ ನಮ್ಗೆ ಸಿಗಂಗೆ ಮಾಡ್ಕೊ. ಏನು ಸರ್, ಅಷ್ಟೇ ಸರ್. ಇರೋ ಒಂದೊಂದು ಎಕರೆ, ಅರ್ಧ ಎಕರೆ ಬರುತ್ತೆ, ಅದನ್ನು ಉಳಿಸ್ಕೊಳ್ಳಿ ಸರ್. ಅಜ್ಜು ಮುಜ್ಜುರ್ದದು ಸರ್ ಅದು. ಈ ಯಾವನೋ ದುಡ್ಡು ಐತೆ ಅಂತ ಮಾಡ್ಕೊಂಡು ನಮ್ಮದು ಅಂತ ನಮ್ಗೆ ಈ ಥರ ಮಾಡ್ತಾರಲ್ಲ ಸರ್, ನಾವು ಎಲ್ಲೋಗಿ ಖರ್ಚು ಮಾಡೋಣ. ಇದಿಷ್ಟು ಕೊಬ್ಬರಿನಾಡು ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಇಲ್ಲಿನ ಶಾಸಕರಾಗಿರುವಂತಹ ಕೆ ಷಡಕ್ಷರಿ ಅವರಿಗೆ ನೀಡ್ತಾ ಇರುವಂತಹ ಮಾರ್ಕ್ಸ್ ಕಾರ್ಡ್. ಸರ್ಕಾರದಿಂದ ಹೆಚ್ಚಿನದಾಗಿ ಅನುದಾನವನ್ನು ಕೊಟ್ಟರೆ ಶಾಸಕರು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ, ಜೊತೆಗೆ ತಿಪ್ಟೂರು ಜಿಲ್ಲೆ ಆಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಧು ಇಂಗಳದಾಳ್.